ಮಹದೇವಪುರದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಗೆ ಕೊನೆಗೂ ಕೂಡ ಸಿಬ್ಬಂದಿ ಎಚ್ಚೆತ್ತುಕೊಂಡಿದ್ದಾರೆ. ಚರಂಡಿ ಓಪನ್ ಆಗಿತ್ತಲ್ಲ, ಇದರ ಸತ್ಯ ದರ್ಶನವನ್ನ ರಿಪಬ್ಲಿಕ್ ಕನ್ನಡ ಮಾಡಿಸಿತ್ತು. ಓಪನ್ ಇದ್ದ ಚರಂಡಿಯನ್ನ ಕಡೆಗೂ ಕೂಡ ಸಿಬ್ಬಂದಿ ಬಂದು ಮುಚ್ಚಿದ್ದಾರೆ. ಗ್ರಾಮ ಪಂಚಾಯತ್ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಮಾಡಿ ಆ ಚರಂಡಿಯನ್ನ ಈಗ ಮುಚ್ಚಿದ್ದಾರೆ. ಯಾವುದೇ ಸಮಯದಲ್ಲಿ ಬೇಕಾದರೂ ಈ ಚರಂಡಿ ಸಾವಿಗೆ ಆಹ್ವಾನವನ್ನ ಕೊಡುವ ರೀತಿಯಲ್ಲಿತ್ತು. ಈ ಚರಂಡಿಯನ್ನ ಈಗ ಮುಚ್ಚಿದ್ದಾರೆ. ರಿಪಬ್ಲಿಕ್ ಕನ್ನಡದ ವರದಿಯ ನಂತರ ಶಂಕದಿಂದ ಬಂದರೆ ತೀರ್ಥ ಅನ್ನೋ ರೀತಿಯಲ್ಲಿ ಅಲ್ಲಿನ ಜನರು ಎಷ್ಟೇ ಮನವಿ ಮಾಡಿಕೊಂಡ್ರೂ ಕೂಡ ಕ್ಯಾರೆ ಅನ್ನದಂತ ಅಧಿಕಾರಿಗಳು ರಿಪಬ್ಲಿಕ್ ಕನ್ನಡ ವರದಿ ಮಾಡಿ ಆದ ನಂತರ ಈಗ ಆ ಚರಂಡಿಯನ್ನ ಮುಚ್ಚಿದ್ದಾರೆ. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕಿತ್ತಗನೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಇಲ್ಲಿರುವಂತಹ ಅವೈಜ್ಞಾನಿಕ ಕಾಮಗಾರಿ ಬಗ್ಗೆ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದಂತಹ ವರದಿ ಇದೀಗ ಇಂಪ್ಯಾಕ್ಟ್ ಕಂಡಿದೆ. ನಿನ್ನೆ ನೀವು ಇಲ್ಲಿ ನೋಡ್ತಾ ಇರಬಹುದು, ಇದೇ ಜಾಗದಲ್ಲಿ ಇಲ್ಲಿರುವಂತಹ ಪಂಚಾಯತ್ ಸದಸ್ಯರ ಜೊತೆಗೆ ಇಲ್ಲಿರುವಂತಹ ಶಾಸಕರ ಬೆಂಬಲಿಗರನ್ನು ಈ ಒಂದು ಘಟನಾ ಸ್ಥಳಕ್ಕೆ ಕರ್ಕೊಂಡು ಬಂದು ಖುದ್ದು ರಿಪಬ್ಲಿಕ್ ಕನ್ನಡ ಸತ್ಯ ದರ್ಶನ ಮಾಡುವಂತಹ ಒಂದು ಕೆಲಸವನ್ನು ಮಾಡಿತ್ತು. ಇಲ್ಲಿದ್ದಂತಹ ಓಪನ್ ಚರಂಡಿಯನ್ನು ಅವರನ್ನು ಸ್ಪಾಟ್ಗೆ ಕರ್ಕೊಂಡು ಬಂದು ಅವರಿಗೆ ಸತ್ಯ ದರ್ಶನ ಮಾಡಿತ್ತು. ಇದೇ ಬೆನ್ನಲ್ಲೇ ಇಡೀ ಓಪನ್ ಇದ್ದಂತಹ ಚರಂಡಿಯನ್ನು ಕ್ಲೋಸ್ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಜವಾಬ್ದಾರಿತ ಮಾಧ್ಯಮವಾಗಿ ರಿಪಬ್ಲಿಕ್ ಕನ್ನಡ ಡೇ ಒನ್ ನಿಂದಲೂ ಕೂಡ ಈ ಒಂದು ಕಿತ್ತಗನೂರು ನಡೆದಿರುವಂತಹ ಅವೈಜ್ಞಾನಿಕ ಕಾಮಗಾರಿಯಿಂದ ನಡೆದಿರುವಂತಹ ತ್ರಿಶೂಲ್ ಅವರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ಧ್ವನಿ ಎತ್ತಾ ಇದೆ, ಸುದ್ದಿ ಪ್ರಸಾರ ಮಾಡ್ತಾ ಇದೆ. ಇದೀಗ ಅದು ಒಂದೊಂದೇ ಫಲಶ್ರುತಿ ಕಾಣ್ತಾ ಇದೆ. ಮೊದಲ ಹಂತವಾಗಿ ಇಲ್ಲಿ ಜಲ್ಲಿಕಲ್ಲುಗಳನ್ನು ಕೂಡ ಹಾಕಲಾಗಿತ್ತು. ಯಾಕಂದ್ರೆ ಇಡೀ ರಸ್ತೆ ಕಂಪ್ಲೀಟ್ ಆಗಿ ಗುಂಡಿಮಯ ಆಗಿರೋದ್ರಿಂದ ಸಂಚಾರಕ್ಕೆ ಅಯೋಮಯವಾಗಿತ್ತು. ಇದರಿಂದ ರಿಪಬ್ಲಿಕ್ ಕನ್ನಡ ಸತತ ಸುದ್ದಿ ಪ್ರಸಾರ ಮಾಡಿದ ನಂತರ ಇದೀಗ ಜಲ್ಲಿ ಹಾಕುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಓಪನ್ ಇದ್ದಂತಹ ಚರಂಡಿಯನ್ನು ಮುಚ್ಚುವಂತಹ ಒಂದು ಕೆಲಸ ಆಗಿದೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುನಿರಾಜ್ ಇದ್ದಾರೆ, ಅವ್ರನ್ನ ಮಾತನಾಡ್ತಾರೆ. ನೋಡಿ, ಮಹದೇವಪುರದಲ್ಲಿ ಅವೈಜ್ಞಾನಿಕವಾದಂತಹ ರಸ್ತೆಗಳು ಒಂದು ಕಡೆಯಲ್ಲಾದ್ರೆ, ಮಹದೇವಪುರದಲ್ಲಿ ಹಿಂಗಿದ್ದಂತಹ ಈ ಮೋರಿಗಳಿತ್ತಲ್ಲ, ಇದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿತ್ತು. ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಿ ಅನ್ನೋ ಪ್ರಶ್ನೆಯನ್ನ ನಾವು ಮಾಡಿದ್ವಿ. ಅದಾದ ನಂತರ ಈಗ ಅಧಿಕಾರಿಗಳು ಅದಕ್ಕೆ ಒಂದು ಸ್ಲ್ಯಾಬ್ ಮಾಡೋದನ್ನ ಮಾಡಿದ್ದಾರೆ. ಆ ಮೂಲಕ ಅಲ್ಲಿ ಅಪಾಯಕ್ಕೆ ಆಹ್ವಾನ ಕೊಟ್ಟಂತ ರೀತಿಯಲ್ಲಿದ್ದಂತ ಮೋರಿಗಳನ್ನ ಈಗ ಕ್ಲೋಸ್ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಆ ಮೂಲಕ ನಾವು ಅಲ್ಲಿ ಹೋಗಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿ ಅಲ್ಲಿನ ಜನರ ಕಷ್ಟ ಕಾರ್ಪಣ್ಯಗಳನ್ನ ಅಥವಾ ಅಲ್ಲಿನ ಜನರ ಬದುಕನ್ನ ನಾವು ತೋರಿಸಿದ್ವಿ. ಎಷ್ಟು ಹರಸಾಹಸ ಪಡ್ತಾ ಇದ್ದಾರೆ ಅವರು ಇಲ್ಲೆಲ್ಲ ಓಡಾಡೋದಕ್ಕೆ ಅನ್ನೋದ್ರ ಬಗ್ಗೆ ತಿಳಿಸಿ. ಮಹದೇವಪುರದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಗೆ ಕೊನೆಗೂ ಕೂಡ ಸಿಬ್ಬಂದಿ ಎಚ್ಚೆತ್ತುಕೊಂಡಿದ್ದಾರೆ. ಚರಂಡಿ ಓಪನ್ ಆಗಿತ್ತಲ್ಲ, ಇದರ ಸತ್ಯ ದರ್ಶನವನ್ನ ರಿಪಬ್ಲಿಕ್ ಕನ್ನಡ ಮಾಡಿಸಿತ್ತು. ಓಪನ್ ಇದ್ದ ಚರಂಡಿಯನ್ನ ಕಡೆಗೂ ಕೂಡ ಸಿಬ್ಬಂದಿ ಬಂದು ಮುಚ್ಚಿದ್ದಾರೆ. ಗ್ರಾಮ ಪಂಚಾಯತ್ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಮಾಡಿ ಆ ಚರಂಡಿಯನ್ನ ಈಗ ಮುಚ್ಚಿದ್ದಾರೆ. ಯಾವುದೇ ಸಮಯದಲ್ಲಿ ಬೇಕಾದರೂ ಈ ಚರಂಡಿ ಸಾವಿಗೆ ಆಹ್ವಾನವನ್ನ ಕೊಡುವ ರೀತಿಯಲ್ಲಿತ್ತು. ಈ ಚರಂಡಿಯನ್ನ ಈಗ ಮುಚ್ಚಿದ್ದಾರೆ. ರಿಪಬ್ಲಿಕ್ ಕನ್ನಡದ ವರದಿಯ ನಂತರ ಶಂಕದಿಂದ ಬಂದರೆ ತೀರ್ಥ ಅನ್ನೋ ರೀತಿಯಲ್ಲಿ ಅಲ್ಲಿನ ಜನರು ಎಷ್ಟೇ ಮನವಿ ಮಾಡಿಕೊಂಡ್ರೂ ಕೂಡ ಕ್ಯಾರೆ ಅನ್ನದಂತ ಅಧಿಕಾರಿಗಳು ರಿಪಬ್ಲಿಕ್ ಕನ್ನಡ ವರದಿ ಮಾಡಿ ಆದ ನಂತರ ಈಗ ಆ ಚರಂಡಿಯನ್ನ ಮುಚ್ಚಿದ್ದಾರೆ. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕಿತ್ತಗನೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಇಲ್ಲಿರುವಂತಹ ಅವೈಜ್ಞಾನಿಕ ಕಾಮಗಾರಿ ಬಗ್ಗೆ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದಂತಹ ವರದಿ ಇದೀಗ ಇಂಪ್ಯಾಕ್ಟ್ ಕಂಡಿದೆ. ನಿನ್ನೆ ನೀವು ಇಲ್ಲಿ ನೋಡ್ತಾ ಇರಬಹುದು, ಇದೇ ಜಾಗದಲ್ಲಿ ಇಲ್ಲಿರುವಂತಹ ಪಂಚಾಯತ್ ಸದಸ್ಯರ ಜೊತೆಗೆ ಇಲ್ಲಿರುವಂತಹ ಶಾಸಕರ ಬೆಂಬಲಿಗರನ್ನು ಈ ಒಂದು ಘಟನಾ ಸ್ಥಳಕ್ಕೆ ಕರ್ಕೊಂಡು ಬಂದು ಖುದ್ದು ರಿಪಬ್ಲಿಕ್ ಕನ್ನಡ ಸತ್ಯ ದರ್ಶನ ಮಾಡುವಂತಹ ಒಂದು ಕೆಲಸವನ್ನು ಮಾಡಿತ್ತು. ಇಲ್ಲಿದ್ದಂತಹ ಓಪನ್ ಚರಂಡಿಯನ್ನು ಅವರನ್ನು ಸ್ಪಾಟ್ಗೆ ಕರ್ಕೊಂಡು ಬಂದು ಅವರಿಗೆ ಸತ್ಯ ದರ್ಶನ ಮಾಡಿತ್ತು. ಇದೇ ಬೆನ್ನಲ್ಲೇ ಇಡೀ ಓಪನ್ ಇದ್ದಂತಹ ಚರಂಡಿಯನ್ನು ಕ್ಲೋಸ್ ಮಾಡುವಂತಹ ಒಂದು ಕೆಲಸ
ಕೆಲಸವನ್ನು ಮಾಡಿದ್ದಾರೆ. ಜವಾಬ್ದಾರಿತ ಮಾಧ್ಯಮವಾಗಿ ರಿಪಬ್ಲಿಕ್ ಕನ್ನಡ ಡೇ ಒನ್ ನಿಂದಲೂ ಕೂಡ ಈ ಒಂದು ಕಿತ್ತಗನೂರು ನಡೆದಿರುವಂತಹ ಅವೈಜ್ಞಾನಿಕ ಕಾಮಗಾರಿಯಿಂದ ನಡೆದಿರುವಂತಹ ತ್ರಿಶೂಲ್ ಅವರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ಧ್ವನಿ ಎತ್ತಾ ಇದೆ, ಸುದ್ದಿ ಪ್ರಸಾರ ಮಾಡ್ತಾ ಇದೆ. ಇದೀಗ ಅದು ಒಂದೊಂದೇ ಫಲಶ್ರುತಿ ಕಾಣ್ತಾ ಇದೆ. ಮೊದಲ ಹಂತವಾಗಿ ಇಲ್ಲಿ ಜಲ್ಲಿಕಲ್ಲುಗಳನ್ನು ಕೂಡ ಹಾಕಲಾಗಿತ್ತು. ಯಾಕಂದ್ರೆ ಇಡೀ ರಸ್ತೆ ಕಂಪ್ಲೀಟ್ ಆಗಿ ಗುಂಡಿಮಯ ಆಗಿರೋದ್ರಿಂದ ಸಂಚಾರಕ್ಕೆ ಅಯೋಮಯವಾಗಿತ್ತು. ಇದರಿಂದ ರಿಪಬ್ಲಿಕ್ ಕನ್ನಡ ಸತತ ಸುದ್ದಿ ಪ್ರಸಾರ ಮಾಡಿದ ನಂತರ ಇದೀಗ ಜಲ್ಲಿ ಹಾಕುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಓಪನ್ ಇದ್ದಂತಹ ಚರಂಡಿಯನ್ನು ಮುಚ್ಚುವಂತಹ ಒಂದು ಕೆಲಸ ಆಗಿದೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುನಿರಾಜ್ ಇದ್ದಾರೆ, ಅವ್ರನ್ನ ಮಾತನಾಡ್ತಾರೆ. ನೋಡಿ, ಮಹದೇವಪುರದಲ್ಲಿ ಅವೈಜ್ಞಾನಿಕವಾದಂತಹ ರಸ್ತೆಗಳು ಒಂದು ಕಡೆಯಲ್ಲಾದ್ರೆ, ಮಹದೇವಪುರದಲ್ಲಿ ಹಿಂಗಿದ್ದಂತಹ ಈ ಮೋರಿಗಳಿತ್ತಲ್ಲ, ಇದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿತ್ತು. ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಿ ಅನ್ನೋ ಪ್ರಶ್ನೆಯನ್ನ ನಾವು ಮಾಡಿದ್ವಿ. ಅದಾದ ನಂತರ ಈಗ ಅಧಿಕಾರಿಗಳು ಅದಕ್ಕೆ ಒಂದು ಸ್ಲ್ಯಾಬ್ ಮಾಡೋದನ್ನ ಮಾಡಿದ್ದಾರೆ. ಆ ಮೂಲಕ ಅಲ್ಲಿ ಅಪಾಯಕ್ಕೆ ಆಹ್ವಾನ ಕೊಟ್ಟಂತ ರೀತಿಯಲ್ಲಿದ್ದಂತ ಮೋರಿಗಳನ್ನ ಈಗ ಕ್ಲೋಸ್ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಆ ಮೂಲಕ ನಾವಲ್ಲಿ ಹೋಗಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿ ಅಲ್ಲಿನ ಜನರ ಕಷ್ಟ ಕಾರ್ಪಣ್ಯಗಳನ್ನ ಅಥವಾ ಅಲ್ಲಿನ ಜನರ ಬದುಕನ್ನ ನಾವು ತೋರಿಸಿದ್ವಿ. ಎಷ್ಟು ಹರಸಾಹಸ ಪಡ್ತಾ ಇದ್ದಾರೆ ಅವರು ಇಲ್ಲೆಲ್ಲ ಓಡಾಡೋದಕ್ಕೆ ಅನ್ನೋದ್ರ ಬಗ್ಗೆ ತಿಳಿಸಿ. ಮಹದೇವಪುರದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಗೆ ಕೊನೆಗೂ ಕೂಡ ಸಿಬ್ಬಂದಿ ಎಚ್ಚೆತ್ತುಕೊಂಡಿದ್ದಾರೆ. ಚರಂಡಿ ಓಪನ್ ಆಗಿತ್ತಲ್ಲ, ಇದರ ಸತ್ಯ ದರ್ಶನವನ್ನ ರಿಪಬ್ಲಿಕ್ ಕನ್ನಡ ಮಾಡಿಸಿತ್ತು. ಓಪನ್ ಇದ್ದ ಚರಂಡಿಯನ್ನ ಕಡೆಗೂ ಕೂಡ ಸಿಬ್ಬಂದಿ ಬಂದು ಮುಚ್ಚಿದ್ದಾರೆ. ಗ್ರಾಮ ಪಂಚಾಯತ್ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಮಾಡಿ ಆ ಚರಂಡಿಯನ್ನ ಈಗ ಮುಚ್ಚಿದ್ದಾರೆ. ಯಾವುದೇ ಸಮಯದಲ್ಲಿ ಬೇಕಾದರೂ ಈ ಚರಂಡಿ ಸಾವಿಗೆ ಆಹ್ವಾನವನ್ನ ಕೊಡುವ ರೀತಿಯಲ್ಲಿತ್ತು. ಈ ಚರಂಡಿಯನ್ನ ಈಗ ಮುಚ್ಚಿದ್ದಾರೆ. ರಿಪಬ್ಲಿಕ್ ಕನ್ನಡದ ವರದಿಯ ನಂತರ ಶಂಕದಿಂದ ಬಂದರೆ ತೀರ್ಥ ಅನ್ನೋ ರೀತಿಯಲ್ಲಿ ಅಲ್ಲಿನ ಜನರು ಎಷ್ಟೇ ಮನವಿ ಮಾಡಿಕೊಂಡ್ರೂ ಕೂಡ ಕ್ಯಾರೆ ಅನ್ನದಂತ ಅಧಿಕಾರಿಗಳು ರಿಪಬ್ಲಿಕ್ ಕನ್ನಡ ವರದಿ ಮಾಡಿ ಆದ ನಂತರ ಈಗ ಆ ಚರಂಡಿಯನ್ನ ಮುಚ್ಚಿದ್ದಾರೆ. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕಿತ್ತಗನೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಇಲ್ಲಿರುವಂತಹ ಅವೈಜ್ಞಾನಿಕ ಕಾಮಗಾರಿ ಬಗ್ಗೆ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದಂತಹ ವರದಿ ಇದೀಗ ಇಂಪ್ಯಾಕ್ಟ್ ಕಂಡಿದೆ. ನಿನ್ನೆ ನೀವು ಇಲ್ಲಿ ನೋಡ್ತಾ ಇರಬಹುದು, ಇದೇ ಜಾಗದಲ್ಲಿ ಇಲ್ಲಿರುವಂತಹ ಪಂಚಾಯತ್ ಸದಸ್ಯರು ಜೊತೆಗೆ ಇಲ್ಲಿರುವಂತಹ ಶಾಸಕರ ಬೆಂಬಲಿಗರನ್ನು ಈ ಒಂದು ಘಟನಾ ಸ್ಥಳಕ್ಕೆ ಕರ್ಕೊಂಡು ಬಂದು ಖುದ್ದು ರಿಪಬ್ಲಿಕ್ ಕನ್ನಡ ಸತ್ಯ ದರ್ಶನ ಮಾಡುವಂತಹ ಒಂದು ಕೆಲಸವನ್ನು ಮಾಡಿತ್ತು. ಇಲ್ಲಿದ್ದಂತಹ ಓಪನ್ ಚರಂಡಿಯನ್ನು ಅವರನ್ನು ಸ್ಪಾಟ್ಗೆ ಕರ್ಕೊಂಡು ಬಂದು ಅವರಿಗೆ ಸತ್ಯ ದರ್ಶನ ಮಾಡಿತ್ತು. ಇದೇ ಬೆನ್ನಲ್ಲೇ ಇಡೀ ಓಪನ್ ಇದ್ದಂತಹ ಚರಂಡಿಯನ್ನು ಕ್ಲೋಸ್ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಜವಾಬ್ದಾರಿತ ಮಾಧ್ಯಮವಾಗಿ ರಿಪಬ್ಲಿಕ್ ಕನ್ನಡ ಡೇ ಒನ್ ನಿಂದಲೂ ಕೂಡ ಈ ಒಂದು ಕಿತ್ತಗನೂರು ನಡೆದಿರುವಂತಹ ಅವೈಜ್ಞಾನಿಕ ಕಾಮಗಾರಿಯಿಂದ ನಡೆದಿರುವಂತಹ ತ್ರಿಶೂಲ್ ಅವರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ಧ್ವನಿ ಎತ್ತಾ ಇದೆ, ಸುದ್ದಿ ಪ್ರಸಾರ ಮಾಡ್ತಾ ಇದೆ. ಇದೀಗ ಅದು ಒಂದೊಂದೇ ಫಲಶ್ರುತಿ ಕಾಣ್ತಾ ಇದೆ. ಮೊದಲ ಹಂತವಾಗಿ ಇಲ್ಲಿ ಜಲ್ಲಿಕಲ್ಲುಗಳನ್ನು ಕೂಡ ಹಾಕಲಾಗಿತ್ತು. ಯಾಕಂದ್ರೆ ಇಡೀ ರಸ್ತೆ ಕಂಪ್ಲೀಟ್ ಆಗಿ ಗುಂಡಿಮಯ ಆಗಿರೋದ್ರಿಂದ ಸಂಚಾರಕ್ಕೆ ಅಯೋಮಯವಾಗಿತ್ತು. ಇದರಿಂದ ರಿಪಬ್ಲಿಕ್ ಕನ್ನಡ ಸತತ ಸುದ್ದಿ ಪ್ರಸಾರ ಮಾಡಿದ ನಂತರ ಇದೀಗ ಜಲ್ಲಿ ಹಾಕುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಓಪನ್ ಇದ್ದಂತಹ ಚರಂಡಿಯನ್ನು ಮುಚ್ಚುವಂತಹ ಒಂದು ಕೆಲಸ ಆಗಿದೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುನಿರಾಜ್ ಇದ್ದಾರೆ, ಅವ್ರನ್ನ ಮಾತನಾಡ್ತಾರೆ. ನೋಡಿ, ಮಹದೇವಪುರದಲ್ಲಿ ಅವೈಜ್ಞಾನಿಕವಾದಂತಹ ರಸ್ತೆಗಳು ಒಂದು ಕಡೆಯಲ್ಲಾದ್ರೆ, ಮಹದೇವಪುರದಲ್ಲಿ ಹಿಂಗಿದ್ದಂತಹ ಈ ಮೋರಿಗಳಿತ್ತಲ್ಲ, ಇದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿತ್ತು. ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಿ ಅನ್ನೋ ಪ್ರಶ್ನೆಯನ್ನ ನಾವು ಮಾಡಿದ್ವಿ. ಅದಾದ ನಂತರ ಈಗ ಅಧಿಕಾರಿಗಳು ಅದಕ್ಕೆ ಒಂದು ಸ್ಲ್ಯಾಬ್ ಮಾಡೋದನ್ನ ಮಾಡಿದ್ದಾರೆ. ಆ ಮೂಲಕ ಅಲ್ಲಿ ಅಪಾಯಕ್ಕೆ ಆಹ್ವಾನ ಕೊಟ್ಟಂತ ರೀತಿಯಲ್ಲಿದ್ದಂತ ಮೋರಿಗಳನ್ನ ಈಗ ಕ್ಲೋಸ್ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಆ ಮೂಲಕ ನಾವಲ್ಲಿ ಹೋಗಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿ ಅಲ್ಲಿನ ಜನರ ಕಷ್ಟ ಕಾರ್ಪಣ್ಯಗಳನ್ನ ಅಥವಾ ಅಲ್ಲಿನ ಜನರ ಬದುಕನ್ನ ನಾವು ತೋರಿಸಿದ್ವಿ. ಎಷ್ಟು ಹರಸಾಹಸ ಪಡ್ತಾ ಇದ್ದಾರೆ ಅವರು ಇಲ್ಲೆಲ್ಲ ಓಡಾಡೋದಕ್ಕೆ ಅನ್ನೋದ್ರ ಬಗ್ಗೆ